ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತಾರಾ ಸಂದೀಪ್. ತುಂಬ ದಿನ ಆಯಿತು ವಿಡಿಯೋ ಹಾಕ್ದೆ. ಐ ಆಮ್ ವೆರಿ ಸಾರಿ, ಸ್ವಲ್ಪ ಬ್ಯುಸಿ ಇದ್ದೆ. ಇದು ನಾವು ಟೆಂಪಲ್ ರನ್ ಮಾಡಿದ್ದ ವಿಡಿಯೋ. ಯಾವ್ಯಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ, ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ. ಫಸ್ಟ್ ನಾವು ಹೋಗ್ಬೇಕಾಗಿದ್ದು ಧರ್ಮಸ್ಥಳ ಮತ್ತು ಕುಕ್ಕೆಗೆ. ನಾವು ಬೀರೂರಿಂದ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತೇಳಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಧರ್ಮಸ್ಥಳ ರೀಚ್ ಆದ್ವಿ. ನಾನು ಇದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಫಸ್ಟ್ ಟೈಮ್ ನೋಡಿದ್ದೆ, ಇಲ್ಲೆಲ್ಲ ನೋಡಿರಲಿಲ್ಲ, ಡೈರೆಕ್ಟ್ ದೇವಸ್ಥಾನ ಮಾತ್ರ ನೋಡಿದ್ದೆ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ದೇವರಾದಂತಹ ಮಂಜುನಾಥನ ನೋಡೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಹೊರಗಡೆನೇ ಇಟ್ಟು ನಾವು ದರ್ಶನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇನ್ನೊಂದು ಏನು ನೋಡಿದೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ವೆಯ್ಟಿಂಗ್ ರೂಮ್ಸ್ ಧರ್ಮಸ್ಥಳದಲ್ಲೂ ಇದೆ ಅಂತ ಹೇಳಿಬಿಟ್ಟು. ಅಲ್ಲೂ ಕೂಡ ಟಿ ವಿ ಇದೆ ಮತ್ತು ಫುಡ್ ಕೋರ್ಟ್ ಇದೆ. ಅಲ್ಲೆಲ್ಲ ದುಡ್ಡು ಕೊಟ್ಟು ಬೈ ಮಾಡ್ತಾಯಿದ್ರು. ಅಲ್ಲಿಂದ ಹೊರಗೆ ಬೇಗನೆ ಬಿಟ್ಟರು. ನಾವು ಹೊರಟ್ವಿ ಬೇಗನೆ. ಜನ ಅಷ್ಟೊಂದಿರಲಿಲ್ಲ. ದರ್ಶನ ಕೂಡ ಚೆನ್ನಾಗಾಯಿತು ನಮಗೆ. ಆಮೇಲೆ ಅಲ್ಲಿಂದ ಹೋಗಿದ್ದು ಊಟಕ್ಕೆ ನಾನು ಹೋಗಿದಾಗ ಕೆಳಗಡೆ ಕುತ್ಕೊಂಡು ಊಟ ಮಾಡಿದ್ವಿ. ಬಟ್ ಇಲ್ಲಿ ಈ ಸರಿ ಹೋದಾಗ ಟೇಬಲ್ ಅರೇಂಜ್ಮೆಂಟ್ ಇತ್ತು, ಚೆನ್ನಾಗಿದೆ ಎಲ್ಲ ಫೆಸಿಲಿಟೀಸು. ಅಲ್ಲಿಂದ ಹೋಗಿದ್ದು ಸೌತಡ್ಕ ಗಣಪತಿ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹರಕೆ ಮಾಡ್ಕೊಳ್ಳೋದಿತ್ತು. ಮತ್ತು ಫಸ್ಟ್ ಟೈಮ್ ನಾನು ಇಲ್ಲಿ ಹೋಗ್ತಾ ಇರೋದು. ಇಲ್ಲಿ ಹರಕೆ ಮಾಡ್ಕೊಳ್ತಾರಂತೆ, ಮತ್ತು ಹರಕೆ ನೆರವೇರಿದ ಮೇಲೆ ಏನು ಈ ಥರ ಸಾಲ ಗಂಟೆ ಕಟ್ಟಿದಾರಲ್ವ ಅದು ಕಟ್ತಾರಂತೆ. ನೆಕ್ಸ್ಟ್ ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇದೆಲ್ಲ ನನಗೊಂಥರ ಸ್ಪೆಷಲ್ ಫೀಲ್ ಆಗ್ತಿತ್ತು. ಫಸ್ಟ್ ಟೈಮ್ ಹೋಗಿದ್ದೆ, ಬಟ್ ಅಷ್ಟೊಂದು ನೆನಪಿಲ್ಲ. ಇದೋಗಿ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಮತ್ತು ಸಂಜೆ ಭಜನೆ ಕಾರ್ಯಕ್ರಮ ಇತ್ತು, ಅದನ್ನು ಕೂಡ ಅಟೆಂಡ್ ಮಾಡಿದ್ವಿ. ನನಗೊಂದು ರಿಫ್ರೆಶ್ಮೆಂಟ್ ಸಿಕ್ತು, ಎಲ್ಲೋ ಹೊರಗೆ ಬಂದಿರೋ ಫೀಲ್ ಸಿಕ್ತು, ಎಂಜಾಯ್ ಮಾಡಿದೆ ನಾನು. ಸೌತಡ್ಕ ಗಣಪತಿಯಿಂದ ಬಂದ್ಬಿಟ್ಟು ಟಯರ್ಡ್ ಆಗಿತ್ತು ಅಂತ ರೆಸ್ಟ್ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೊ ಈಗ ಹೋಗಿದ್ವಿ. ನೋಡಿ ಯಾರು ಕಾಣಿಸಿದ್ರು ಅಂತ. ತುಂಬ ಖುಷಿ ಆಯಿತು ನೋಡಿ. ಮತ್ತು ದೇವ್ರ ದರ್ಶನ ಆಯಿತು, ಚೆನ್ನಾಗಿ ಅನ್ನಿಸ್ತು. ಮತ್ತು ಒಳಗಡೆ ನಾವು ಸುಬ್ರಹ್ಮಣ್ಯನ ದರ್ಶನ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ. ನಾನು ಅಷ್ಟು ಗಮನ ಕೊಟ್ಟು ಗರ್ಭಗುಡಿಯಲ್ಲಿ ದೇವ್ರನ್ನ ಚೆನ್ನಾಗಿ ನೋಡಿರಲಿಲ್ಲ ಲಾಸ್ಟ್ ಟೈಮ್ ಹೋದಾಗ. ಬಟ್ ಈ ಸರಿ ತುಂಬ ಚೆನ್ನಾಗಿ ನೋಡಿದೆ ಅಂತ ಹೇಳ್ಬೋದು. ಆಮೇಲೆ ಅಲ್ಲಿಂದ ಊಟಕ್ಕೆ ಹೋಗಿದ್ವಿ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಹೋಗಿದ್ದು ರೂಮಿಗೆ ರೆಸ್ಟ್ ಮಾಡೋದಕ್ಕೆ. ಊಟದಲ್ಲಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ, ಬಟ್ ಸಖತ್ತಾಗಿರುತ್ತೆ ಊಟ ಮಾತ್ರ. ಸಾತ್ವಿಕ್ ಫುಡ್ ಅಂತ ಹೇಳ್ಬಿಟ್ಟು. ನೋಡಿ ಬೆಳಗ್ಗೆ ರೆಡಿ ಆದ್ವಿ ಪೂಜೆಗೆ. ನಮ್ಮ ಹೀರೋ ಈ ಥರ ರೆಡಿಯಾಗಿದ್ರು, ಮತ್ತು ನಾನು ಹೇಗೆ ರೆಡಿಯಾಗಿದೆ ಅಂತ ತೋರಿಸಿಲ್ಲ. ರೆಡಿ ಆಗಿದ್ದಾಯಿತು. ಈಗ ಪೂಜೆಗೆ ಹೊರಟ್ವಿ. ಪೂಜೆ ಏನಪ್ಪ ಅಂತ ಹೇಳಿದ್ರೆ ಆಶ್ಲೇಷ ಬಲಿ ಪೂಜೆ ಅಂತ ಹೇಳ್ಬಿಟ್ಟು, ಏನು ಈ ನಾಗದೋಷ ಅದೆಲ್ಲ ಇರುತ್ತಲ್ಲ, ಅದ್ರ ಪರಿಹಾರಕ್ಕೋಸ್ಕರ ಅಲ್ಲಿಗೆ ಪೂಜೆಗೆ ಹೇಳಿದ್ವಿ. ಅಲ್ಲೇ ಮಾಡಿಸ್ಬೇಕಿತ್ತು. ಸೊ ಅಲ್ಲಿಗೆ ಹೋದ್ವಿ. ಪೂಜೆ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ದರ್ಶನ ಮಾಡಿಕೊಂಡು ಮೂಲ ಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೋದ್ವಿ. ಮುಂಚೆಲ್ಲ ನಾನು ಕೂಡ ಈ ಥರ ಕಲ್ಲನ್ನ ಜೋಡಿಸ್ತಿದ್ದೆ, ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಿದ್ದೆ ನಾನು ನನ್ನ ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು. ಚಿಕ್ಕವಳಿಂದ ಕೂಡ ಅಷ್ಟೇ, ಎಲ್ಲೋದ್ರೂ ಕೆಲವೊಂದು ಕಡೆ ಜೋಡಿಸಿರ್ತಾರಲ್ಲ, ಅಲ್ಲ ಹೋಗಿ ಜೋಡಿಸ್ತಿದ್ದೆ. ನೆಕ್ಸ್ಟ್ ನಾವು ಹೊರಟಿದ್ದು ನೆಕ್ಸ್ಟ್ ವೀಕು. ಅದು ವಿಡಿಯೋ ಕೂಡ ಇದ್ರ ಜೊತೆನೇ ಜಾಯಿನ್ ಮಾಡಿದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ತಿರುಪತಿಗೆ ಹೊರಟ್ವಿ. ನನ್ನ ಹಸ್ಬೆಂಡು ಟ್ರೈನ್ನ ಬುಕ್ ಮಾಡಿದರು. ಇದಿರೋದು ವಾರಕ್ಕೆ ಒಂದೇ ದಿವಸ, ಶುಕ್ರವಾರ ಮಾತ್ರ ಟ್ರೈನು. ಸ್ಲೀಪರ್ ಕೋಚ್ A1 ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಬುಕ್ ಮಾಡಿದರು. ಬೆಡ್ಡಿಂಗ್ ಫೆಸಿಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಬೆಡ್ ಸ್ಪ್ರೆಡ್ ಕೊಟ್ಟಿದ್ದರು, ಪಿಲ್ಲೋ ಕವರ್ ಆ್ಯಂಡ್ ದೆನ್ ಬೆಡ್ಶೀಟ್ ಕೂಡ ಕೊಟ್ಟಿದ್ದರು. AC ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ನನಗೊಂಥರ ಫುಲ್ಲು ಫ್ರೀ ಆಫ್ ಮೈಂಡ್ ಆ್ಯಂಡ್ ಏನಂತೀವಿ, ಹ್ಯಾಪಿ ಫೀಲಿಂಗ್ ಎಲ್ಲ ಇತ್ತು ಟ್ರಾವೆಲ್ ಮಾಡ್ತಿರೋದು. ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಇಷ್ಟು ಕಂಫರ್ಟಾಗಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಎಲ್ಲಿಗಾದರೂ ಅಂತ ಹೇಳಿದ್ರೆ. ಅಷ್ಟು ಕಂಫರ್ಟೇಬಲಾಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಬಿಡ್ತಾರೆ. ತಿರುಪತಿಗೆ ರೀಚ್ ಆಗಾಯಿತು. ಫ್ರೆಶಪ್ ಆಗಿ ತಿಂಡಿ ತಿಂದು ಆಯಿತು. ಈಗ ಧರ್ಮ ದರ್ಶನಕ್ಕೆ ಹೊರಟ್ವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಧರ್ಮ ದರ್ಶನ ನಿಜವಾಗ್ಲೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ನಿಂತು ಓಡಿ ಕಾಲು ನೋವೆಲ್ಲ ಮಾಡಿಕೊಂಡು 12 ಗಂಟೆಗೆ ನಿಂತವರು ಮತ್ತೆ 12 ಗಂಟೆಗೆ ದರ್ಶನ ಮಾಡಿದ್ದೀವಿ. ಅಂದರೆ ಮಧ್ಯಾಹ್ನ 12ಕ್ಕೆ ನಿಂತವರು ಮಿಡ್ ನೈಟ್ ಅಂದರೆ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಆಗುತ್ತಲ್ಲ, 11:45ಗೆ ದರ್ಶನ ಆಯಿತು. ಅಪ್ ಟು 12 ಅಂತಲೇ ಅನ್ಕೋಬೋದು. ಅಲ್ಲಿಂದ ಕಾರಲ್ಲಿ ಕಾಳಹಸ್ತಿಗೆ ಹೋದ್ವಿ.
ಅಲ್ಲಿ ರಾಹುಕೇತು ಪೂಜೆ ಅಂತ ಮಾಡಿಸ್ಬೇಕಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲೋದ್ರೂ ಒಂಥರ ಒಳ್ಳೆ ವೈಬ್ ಇತ್ತು, ಡಿವೈನ್ ವೈಬ್. ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೆಲ್ಲ 171 ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್.